Good morning students. We are discussing the topic called system software and application software, right? In the previous class we discussed what is software and what are the types of the software. Software is nothing but it's a set of instructions which helps to operate the computer. In that we have two types. The first one is system software and the application software. Okay. System softwares are used to operate the computer hardware, and as well as it gives or it provides the platform to run the application programs or application softwares, right? System programs ಅಂದ್ರೆ ಏನು? ಸಿಸ್ಟಮ್ ಪ್ರೋಗ್ರಾಮ್ ಅಂದ್ರೂ ಒಂದೇ, ಆಪರೇಟಿಂಗ್ ಸಿಸ್ಟಮ್ ಅಂದ್ರೂ ಒಂದೇ. ಇದೇನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಟು ಆಪರೇಟ್ ದ ಕಂಪ್ಯೂಟರ್ ಹಾರ್ಡ್ವೇರ್ ವರ್ಕ್ ಆಗೋ ಥರ ಮಾಡೋದೇ ಈ ಸಿಸ್ಟಮ್ ಸಾಫ್ಟ್ವೇರ್. ಮತ್ತೆ ಏನು ಮಾಡುತ್ತೆ, ಇಟ್ ಗಿವ್ಸ್ ಅನ್ ಪ್ಲಾಟ್ಫಾರ್ಮ್ ಟು ರನ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗಲಿಕ್ಕೆ ರನ್ ಆಗಲಿಕ್ಕೆ ಹೆಲ್ಪ್ ಮಾಡೋದೇನು ಸಿಸ್ಟಮ್ ಸಾಫ್ಟ್ವೇರ್. ಓಕೆ, ಇನ್ ಸಿಸ್ಟಮ್ ಸಾಫ್ಟ್ವೇರ್ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಅಂತಾದರೂ ಅನ್ಬೋದು, ಆರ್ ಇಟ್ ಇನ್ಕ್ಲೂಡ್ಸ್ ಅಂತಾದರೂ ಅಂತೀವಿ. ಅಂದರೆ ಸಿಸ್ಟಮ್ ಸಾಫ್ಟ್ವೇರಲ್ಲಿ ಬರೋ ಸಾಫ್ಟ್ವೇರ್ಸ್ ಯಾವ್ಯಾವ ಅಂತಂದರೆ ಕೆಲವೊಂದಿಷ್ಟು ಲಿಸ್ಟ್ ಇದೆ. ಇದ್ರದ್ದೇನು ಎಕ್ಸ್ಪ್ಲನೇಷನ್ ಏನು ಬೇಕಾಗಿಲ್ಲ, ಜಸ್ಟ್ ನಿಮಗೆ ದೇ ವಿಲ್ ಆಸ್ಕ್ ದ ಲಿಸ್ಟ್ ಅಷ್ಟೇ. ವಾಟ್ ಆರ್ ದ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕೇಳ್ಬೋದು, ಅಥವಾ ಲಿಸ್ಟ್ ದ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕೇಳ್ಬೋದು. ಅದರ ಎಕ್ಸ್ಪ್ಲನೇಷನ್ ನಿಮಗೆ ಸಿಲೆಬಸ್ಗೆ ಇಲ್ಲ, ಸೊ ಎಕ್ಸ್ಪ್ಲನೇಷನ್ ಏನು ಮಾಡಲ್ಲ. ಬಟ್ ಜಸ್ಟ್ ಏನು ಮಾಡ್ತಾ ಇದ್ದೀವಿ, ಲಿಸ್ಟ್ ಮಾಡ್ತಾ ಇದ್ದೀವಿ ಸೊ ದ್ಯಾಟ್ ಯು ಕ್ಯಾನ್ ನೋ ವಿಚ್ ಆರ್ ದ ವಾಟ್ ಆರ್ ದ ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಹೇಳಿ. ಸಿಸ್ಟಮ್ ಸಾಫ್ಟ್ವೇರ್ಸ್ ಅಲ್ಲಿ ಲೋಡರ್ಸ್ ಅಂತ ಬರುತ್ತೆ, ಲಿಂಕರ್ಸ್, ಯುಟಿಲಿಟಿ ಸಾಫ್ಟ್ವೇರ್ಸ್ ಅಂತ ಬರುತ್ತೆ, ನೆಕ್ಸ್ಟ್ ಬೂಟ್ ಲೋಡರ್ಸ್ ಅಂತ ಬರುತ್ತೆ, DBMS ಅಂತ ಬರುತ್ತೆ. DBMS ಇಸ್ ನಥಿಂಗ್ ಬಟ್ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. DBMS ಇಸ್ ನಥಿಂಗ್ ಬಟ್ ದ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೆಕ್ಸ್ಟ್ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ಅಂತ ಬರುತ್ತೆ ಆ್ಯಂಡ್ ಶೆಲ್ಸ್ ಅಂತ ಬರುತ್ತೆ. ದೀಸ್ ಆರ್ ದ ಟೈಪ್ಸ್ ಆಫ್ ದ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. Types of system software or system software includes these many softwares ಅಂತ ಹೇಳ್ಬೋದು. ಇನ್ನೂ ಇದೆ, ಜಾಸ್ತಿ ಇದೆ, ಬಟ್ ಲಿಸ್ಟ್ ಮಾಡಂತಂದ್ರೆ ಒಂದು 5 to 6 ನೀವು ಲಿಸ್ಟ್ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ದೀಸ್ ಆರ್ ದ ಟೈಪ್ಸ್ ಆಫ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಏನು ಹೇಳಿದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ, ಇಟ್ಸ್ ಜಸ್ಟ್ ಇನ್ ಅಪ್ಲಿಕೇಶನ್ ಆರ್ ಅ ಆ್ಯಪ್ ವಿಚ್ ಆರ್ ಯೂಸ್ಡ್ ಇನ್ ಅ ಮೊಬೈಲ್ ಆರ್ ಅ ಕಂಪ್ಯೂಟರ್ಲಿ ಯೂಸ್ ಮಾಡೋ ಅಪ್ಲಿಕೇಶನ್ಸ್ನ. ಅಂದರೆ ಇಟ್ ಹೆಲ್ಪ್ಸ್ ದ ಯೂಸರ್ ಟು ಪರ್ಫಾರ್ಮ್ ಸಮ್ ಟಾಸ್ಕ್. ಏನು ಮಾಡುತ್ತೆ ಅದು ಯೂಸರ್ಗೆ ಹೆಲ್ಪ್ ಮಾಡುತ್ತೆ. ಏನು ಹೆಲ್ಪ್ ಮಾಡುತ್ತೆ, ಟು ಆಪರೇಟ್ ಸಮಥಿಂಗ್ ಆರ್ ಟು ಪರ್ಫಾರ್ಮ್ ಎನಿ ಟಾಸ್ಕ್. ಯಾವುದೋ ಒಂದು ವರ್ಕ್ ಮಾಡಲಿಕ್ಕೆ, ನಮಗೆ ನೀಡಿರೋಂಥ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡೋ ಸಾಫ್ಟ್ವೇರ್ ಅದು ಈ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್. ದೀಸ್ ಆರ್ ದ ಟೈಪ್ಸ್ ಆಫ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಫಸ್ಟ್ ಒನ್ ವಿಲ್ ಸಿ ಅಪ್ಲಿಕೇಶನ್ ಸೂಟ್ ಅಂತ ಕರಿತೀವಿ. ಅಪ್ಲಿಕೇಶನ್ ಸೂಟ್ ಅಂತಂದ್ರೆ ಸೂಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಗ್ರೂಪ್ ಅಂತ ಹೇಳ್ಬೋದು. ಆರ್ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಆರ್ ಬಂಡಲ್ಡ್ ಟುಗೆದರ್. ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ಸ್ನ ಟುಗೆದರ್ ಆಗಿ ಒಂದೇ ಕಡೆ ಇರೋದನ್ನ ನಾವೇನಂತ ಕರಿತೀವಿ, ಅಪ್ಲಿಕೇಶನ್ ಸೂಟ್ ಅಂತ ಕರಿತೀವಿ. ಅಲ್ಲಿ ಏನಿರುತ್ತೆ, ಒಂದೇ ಅಪ್ಲಿಕೇಶನ್ ಇರಲ್ಲ, ಇಟ್ ಇನ್ಕ್ಲೂಡ್ಸ್ ಅ ಗ್ರೂಪ್ ಆಫ್ ಅಪ್ಲಿಕೇಶನ್. ಮೋರ್ ದೆನ್ ಒನ್ ಅಪ್ಲಿಕೇಶನ್ಸ್ ಆರ್ ಅವೈಲೇಬಲ್ ಇನ್ ದಿಸ್ ಅಪ್ಲಿಕೇಶನ್ ಸೂಟ್. ಒಂದೇ ಇರಲ್ಲ, ಒಂದಕ್ಕಿಂತ ಜಾಸ್ತಿ ಗ್ರೂಪಲ್ಲಿರೋ ಅಪ್ಲಿಕೇಶನ್ಸ್ನ ನಾವೇನಂತ ಕರಿತೀವಿ, ಅಪ್ಲಿಕೇಶನ್ ಸೂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾವು ಕೊಡಬೇಕಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕೊಡ್ತೀವಿ. ಯಾವುದೇ ಕಂಪ್ಯೂಟರಲ್ಲೂ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದ್ದೇ ಇರುತ್ತೆ. ಮೈಕ್ರೋಸಾಫ್ಟ್ ಆಫೀಸ್ ಅಂತ ಕರಿತೀವಿ. ಇದೊಂದು ಅಪ್ಲಿಕೇಶನ್ ಸೂಟ್ ಅಂತ ಕರಿಬೋದು. ಅಂದರೆ ಇದರಲ್ಲಿ ಒಂದೇ ಅಪ್ಲಿಕೇಶನ್ ಇರಲ್ಲ, ಒಂದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಇರುತ್ತೆ ಅಂತ ಅರ್ಥ. ಈ ಮೈಕ್ರೋಸಾಫ್ಟ್ ಆಫೀಸಲ್ಲಿ ನಮಗೆ ಸಿಗೋ ಅಪ್ಲಿಕೇಶನ್ಸ್ ಯಾವ್ಯಾವ ಅಂದರೆ ಮೈಕ್ರೋಸಾಫ್ಟ್ ವರ್ಡ್ ಅಂತ ಬರುತ್ತೆ, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅಂತ ಬರುತ್ತೆ, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಬರುತ್ತೆ, ಮೈಕ್ರೋಸಾಫ್ಟ್ ಆಕ್ಸಿಸ್ ಅಂತ ಬರುತ್ತೆ. ಮೀನ್ಸ್ ಅದರಲ್ಲಿ ಒಂದೇ ಇರಲ್ಲ, ಇಟ್ ಇನ್ಕ್ಲೂಡ್ಸ್ ಅ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಅದನ್ನು ನಾವೇನಂತ ಕರಿತೀವಿ, ಅಪ್ಲಿಕೇಶನ್ ಸೂಟ್ ಅಂತ ಕರಿತೀವಿ. ಇಟ್ ಇನ್ಕ್ಲೂಡ್ಸ್ more than one application. The best example for application suite is Microsoft Office ಅಂತ ಕರಿಬೋದು. ನೆಕ್ಸ್ಟ್ ಬರುತ್ತೆ ಎಂಟರ್ಪ್ರೈಸ್ ಸಾಫ್ಟ್ವೇರ್ ಅಂತ. ಎಂಟರ್ಪ್ರೈಸ್ ಸಾಫ್ಟ್ವೇರ್ ಅಂದರೆ the software which are used in enterprise.
ಎಂಟರ್ಪ್ರೈಸಲ್ಲಿ ಯಾವ ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದನ್ನೆಲ್ಲ ನಾವೇನಂತ ಕರಿತೀವಿ, ಎಂಟರ್ಪ್ರೈಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ಆಗಿರ್ಬೋದು, ಅಥವಾ ಶಾಪಿಂಗ್ ಮಾಲ್ ಆಗಿರ್ಬೋದು, ಅಥವಾ ಈ ಶಾಪಿಂಗ್ ಮಾರ್ಟ್ ಆಗಿರ್ಬೋದು, ಅಲ್ಲೆಲ್ಲ ಏನು ಮಾಡ್ತಾರೆ, ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾರೆ. ಬಿಲ್ಲಿಂಗ್ ಪರ್ಪಸ್ ನಮಗೇನು ಸಿಗುತ್ತೆ, ಎಲೆಕ್ಟ್ರಾನಿಕ್ ರಿಸಿಪ್ಟ್ ಸಿಗುತ್ತೆ, ಬಿಲ್ ಸಿಗುತ್ತೆ, ಹೌದಾ? ಆ ಬಿಲ್ ಎಲ್ಲ ಎಲ್ಲಿ ಜನರೇಟ್ ಆಗುತ್ತೆ, ದೇ ಆರ್ ಯೂಸಿಂಗ್ ಒನ್ ಸಾಫ್ಟ್ವೇರ್. ಅಂಥ ಸಾಫ್ಟ್ವೇರ್ಸ್ನ ನಾವೇನಂತ ಕರಿತೀವಿ, ಎಂಟರ್ಪ್ರೈಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಈಗ ಇಲ್ಲಿ ಕಾಲೇಜ್ ಹತ್ರ ಇರೋ ಮಾರ್ಟಲ್ಲಿ ಕೆಳಗಡೆ ಹೋದ್ರೆ ದೇ ವಿಲ್ ಗಿವ್ ಅ ಬಿಲ್, ಹೌದಾ? ನಾವೇನೋ ಒಂದು ಪ್ರಾಡಕ್ಟ್ ತೊಗೊಂಡ ತಕ್ಷಣ ನಮ್ಗೆ ಬಿಲ್ ಕೊಡ್ತಾರೆ. ಆ ಬಿಲ್ ಎಲ್ಲಿ ಜನರೇಟ್ ಆಗುತ್ತೆ, ದೇ ಆರ್ ಯೂಸಿಂಗ್ ಒನ್ ಸಾಫ್ಟ್ವೇರ್ ಫಾರ್ ದ್ಯಾಟ್. ಅದರಲ್ಲಿ ಏನು ಮಾಡ್ತಾರೆ, ಏನು ತೊಗೊಂಡಿದ್ದೀವಿ ಅಂತ ಪ್ರಾಡಕ್ಟ್ ನೇಮ್ ಎಂಟ್ರ್ ಮಾಡ್ತಾರೆ, ಕ್ವಾಂಟಿಟಿ ಎಂಟ್ರ್ ಮಾಡ್ತಾರೆ, ಪ್ರೈಸ್ ಎಂಟ್ರ್ ಮಾಡ್ತಾರೆ. ಅದೇನು ಮಾಡುತ್ತೆ, ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಟೋಟಲ್ ಅಮೌಂಟ್ ಕೊಡುತ್ತೆ. ಸೊ ದೇ ವಿಲ್ ಗಿವ್ ಅ ಬಿಲ್ ಟು ಅಸ್, ಹೌದಾ? ಅದನ್ನೆಲ್ಲ ಸಾಫ್ಟ್ವೇರ್ಸ್ನ ಯಾವ ಕೆಟಗರೈಸ್ ಮಾಡ್ತಾರೆ ಅಂತಂದ್ರೆ ಅದನ್ನು ಎಂಟರ್ಪ್ರೈಸ್ ಸಾಫ್ಟ್ವೇರ್ಸ್ ಅಂತ ಕರೀತಾರೆ. ದೇ ಆರ್ ಕಾಲಿಂಗ್ ಇಟ್ ಆಸ್ ಅ ಎಂಟರ್ಪ್ರೈಸ್ ಸಾಫ್ಟ್ವೇರ್ಸ್. ನೆಕ್ಸ್ಟ್ ಬರುತ್ತೆ ಎಜುಕೇಷನಲ್ ಸಾಫ್ಟ್ವೇರ್. ಎಜುಕೇಷನ್ ಪರ್ಪಸ್ ಯಾವುದೇ ಒಂದು ಸಾಫ್ಟ್ವೇರ್ ಯೂಸ್ ಮಾಡಿದ್ರು, ಸ್ಕೂಲ್ಸಲ್ಲಿ ಇರ್ಬೋದು ಅಥವಾ ಕಾಲೇಜಸಲ್ಲಿ ಇರ್ಬೋದು, ಬೇರೆ 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 ಸಾಫ್ಟ್ವೇರ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅಂಥ ಸಾಫ್ಟ್ವೇರ್ಸ್ನೆಲ್ಲ ನಾವೇನಂತ ಕರಿತೀವಿ, ಎಜುಕೇಷನಲ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, SQL ಅಂತ ಕರಿತೀವಿ, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಒಂದು ಡೇಟಾಬೇಸ್ ಬರುತ್ತೆ. ದೇ ಆರ್ ಯೂಸಿಂಗ್ ಅಂದರೆ ಕಾಲೇಜಸಲ್ಲಿ ಎಲ್ಲ ಎದಕ್ಕೆ ಯೂಸ್ ಮಾಡ್ತಾರೆ, ಸ್ಟೂಡೆಂಟ್ ಡೇಟಾಬೇಸ್ನ ಸ್ಟೋರ್ ಮಾಡಲಿಕ್ಕೆ ಅಥವಾ ಸ್ಟೂಡೆಂಟ್ ಡೀಟೇಲ್ಸ್ನ. ಒಂದು ಸ್ಟೂಡೆಂಟ್ಸ್ದು ಪ್ರತಿಯೊಂದು ರೆಕಾರ್ಡು ಎಲ್ಲಿ ಮಾಡಿರ್ತಾರೆ, ಸಾಫ್ಟ್ವೇರಲ್ಲಿ ಮೇಂಟೈನ್ ಮಾಡಿರ್ತಾರೆ. ಅಂಥ ಎಲ್ಲ ಸಾಫ್ಟ್ವೇರ್ ನಾವೇನಂತ ಕರಿತೀವಿ, ಎಜುಕೇಷನಲ್ ಸಾಫ್ಟ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್, ಮೀಡಿಯಾ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಅಂದರೆ ಮೀಡಿಯಾದಲ್ಲಿ ಯೂಸ್ ಮಾಡೋವಂಥ ಸಾಫ್ಟ್ವೇರ್ಸ್ನ ನಾವು ಮೀಡಿಯಾ ಡೆವಲಪ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮಗೀಗೇನೋ ಅನಿಮೇಷನ್ ಕ್ರಿಯೇಟ್ ಮಾಡ್ತಾರೆ, ಅನಿಮೇಷನ್ಸ್ ಆಗಿರ್ಬೋದು ಅಥವಾ 3D ಡಿಸೈನ್ಸ್ ಆಗಿರ್ಬೋದು, ಅದೆಲ್ಲ ಎಲ್ಲಿ ಬರುತ್ತೆ, ಮೀಡಿಯಾ ಡೆವಲಪ್ಮೆಂಟ್ ಸಾಫ್ಟ್ವೇರಲ್ಲಿ ಬರುತ್ತೆ. ಅಥವಾ DTP ಅಂತ ಕರೀತಾರೆ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ. ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂದರೆ ಡಿಸೈನಿಂಗ್ ಪರ್ಪಸಸ್ ಎಲ್ಲ ಯೂಸ್ ಮಾಡ್ತಾರೆ. ಮೀಡಿಯಾದಲ್ಲಿ ಯೂಸ್ ಮಾಡೋವಂಥ ಸಾಫ್ಟ್ವೇರ್ಸ್ನ ನಾವೇನಂತ ಕರಿತೀವಿ, ಮೀಡಿಯಾ ಡೆವಲಪ್ಮೆಂಟ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ಅದರಲ್ಲಿ ಬರೋದು ಮೇನು DTP ಅಂತ ಬರುತ್ತೆ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ ಬರುತ್ತೆ. ಅಥವಾ ಯಾವುದೇ ಒಂದು ಅನಿಮೇಟಿಂಗ್ ಸಾಫ್ಟ್ವೇರ್ಸ್ ಆದರೂ ಬರುತ್ತೆ, ರಿವ್ಯೂವರ್ ಅಂತ ಬರುತ್ತೆ. ಆ ಥರ ಎಲ್ಲ ಸಾಫ್ಟ್ವೇರ್ಸ್ನ ನಾವೇನಂತ ಕರಿತೀವಿ, ಮೀಡಿಯಾ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ಮೊಬೈಲ್ ಆ್ಯಪ್ಸ್. ಮೊಬೈಲಲ್ಲಿ ಯೂಸ್ ಮಾಡೋ ಅಪ್ಲಿಕೇಶನ್ಸ್ನ ನಾವು ಮೊಬೈಲ್ ಆ್ಯಪ್ಸ್ ಅಂತ ಕರಿತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಆರ್ ಅವೈಲಬಲ್ ನಾವು ಅಡಿಯೋದು. ಒಂದೇ ಅಂತಲ್ಲ, ಸಾಕಷ್ಟು ಮೊಬೈಲ್ ಅಪ್ಲಿಕೇಶನ್ಸು ಇವಾಗ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್, ಫೇಸ್ಬುಕ್ ಆಗಿರ್ಬೋದು, ಜನರಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡೋ ಅಪ್ಲಿಕೇಶನ್ಸ್ ಯಾವ್ಯಾವಿದೆ, ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ದೆನ್ ಟ್ವಿಟರ್, ಇನ್ಸ್ಟಾಗ್ರಾಮ್, ಆ ಥರ ಎಲ್ಲ ಅಪ್ಲಿಕೇಶನ್ನ ನಾವೇನಂತ ಕರಿತೀವಿ, ಮೊಬೈಲ್ ಅಪ್ಲಿಕೇಶನ್ ಅಂತ ಕರಿತೀವಿ. ಮೊಬೈಲ್ ಅಪ್ಲಿಕೇಶನ್ಸ್ ಆಲ್ಸೋ ಕಮ್ಸ್ ಅಂಡರ್ ವಾಟ್, ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲೇ ಈ ಮೊಬೈಲ್ ಅಪ್ಲಿಕೇಶನ್ ಕೂಡ ಬರುತ್ತೆ. ನೆಕ್ಸ್ಟ್ ಬರೋದು ಪ್ರಾಡಕ್ಟ್ ಇಂಜಿನಿಯರಿಂಗ್ ಸಾಫ್ಟ್ವೇರ್. ಅಂದರೆ ಇಂಜಿನಿಯರ್ಸ್ ಯಾವ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಾರೆ ಅದನ್ನ ನಾವೇನಂತ ಕರಿತೀವಿ, ಪ್ರಾಡಕ್ಟ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸಿವಿಲ್ ಇಂಜಿನಿಯರ್ಸು ಯೂಸ್ ಮಾಡೋವಂಥ ಸಾಫ್ಟ್ವೇರ್ ಅಂತಂದರೆ CAD ಅಂತ ಬರುತ್ತೆ, ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಬರುತ್ತೆ. ದೆನ್ CAE ಅಂತ ಬರುತ್ತೆ, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ CAM ಅಂತ ಬರುತ್ತೆ, ಕಂಪ್ಯೂಟರ್ ಏಡೆಡ್ ಮ್ಯಾನೇಜ್ಮೆಂಟ್ ಅಂತ. ಈ ಎಲ್ಲ ಸಾಫ್ಟ್ವೇರ್ಸು ದೇ ಆರ್ ಯೂಸ್ಡ್ ಬೈ ಅ ಸಿವಿಲ್ ಇಂಜಿನಿಯರ್. ಈ ಎಲ್ಲ ಸಾಫ್ಟ್ವೇರ್ಸು ಯಾವ ಇಂಜಿನಿಯರ್ ಯೂಸ್ ಮಾಡ್ತಾರೆ, ಸಿವಿಲ್ ಇಂಜಿನಿಯರ್. ಸಿವಿಲ್ ಇಂಜಿನಿಯರ್ ಅಂತ ಅಷ್ಟೇ ಅಲ್ಲ, ಎಲ್ಲ ಇಂಜಿನಿಯರ್ಸ್ ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ನ ಯೂಸ್ ಮಾಡೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಲ್ಸೋ ದೇ ಆರ್ ಯೂಸಿಂಗ್ ಸಮ್ ಸಾಫ್ಟ್ವೇರ್ಸ್. ಅಂದರೆ ಅವ್ರದ್ದೇ ಆದ ಕಂಪ್ನಿದು ಒಂದು ಏನೋ ಅಪ್ಲಿಕೇಶನ್ಸ್ ಇರುತ್ತೆ. ಅಪ್ಲಿಕೇಶನ್ಸ್ ಎಲ್ಲ ಎಲ್ಲಿ ಬರುತ್ತೆ, ದೇ ಆರ್ ಕಮ್ಸ್ ಅಂಡರ್ ದ ಪ್ರಾಡಕ್ಟ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಅಂತ ಕರೀತಾರೆ. ನೆಕ್ಸ್ಟ್ CLI ಅಂತ ಬರುತ್ತೆ, ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ. CLI ಫುಲ್ ಫಾರ್ಮ್ ಇಸ್ ಕಮಾಂಡ್ ಲೈನ್ ಇಂಟರ್ಫೇಸ್. ಅಂದರೆ ಈ ಸಾಫ್ಟ್ವೇರ್ಸಲ್ಲಿ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಕಮಾಂಡ್ಸ್ನ ಯೂಸ್ ಮಾಡ್ತೀವಿ. ಬೇಸ್ಡ್ ಆನ್ ಕಮಾಂಡ್ಸ್ ಏನಾಗುತ್ತೆ, ಕಂಪ್ಯೂಟರು ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, DOS ಅಂತ ಬರುತ್ತೆ, ಪ್ರೀವಿಯಸ್ಸಲ್ಲಿ ಬರ್ತಿರ್ತದೆ, ಇವಾಗ ಯಾರು ಯೂಸ್ ಮಾಡಲ್ಲ DOS ಅಂತೇಳಿ. MS-DOS ಅಂತ ಬರುತ್ತೆ, ಮೈಕ್ರೋಸಾಫ್ಟ್ ಡೆಸ್ಕ್ಟಾಪ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ. ಓಕೆ, DOS ಅಂತ ಬರುತ್ತೆ. ನೆಕ್ಸ್ಟ್ ಯುನಿಕ್ಸ್ ಅಂತ ಬರುತ್ತೆ, ಮತ್ತು ನೆಕ್ಸ್ಟ್ ಲೈನೆಕ್ಸ್ ಅಂತ ಬರುತ್ತೆ. ಆ ಎಲ್ಲ ಸಾಫ್ಟ್ವೇರ್ಸಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಕಮಾಂಡ್ಸ್ ಕೊಡ್ತೀವಿ ನಾವು. ಆ ಬೇಸ್ಡ್ ಆನ್ ಕಮಾಂಡ್ಸ್ ಏನಾಗುತ್ತೆ, ಕಂಪ್ಯೂಟರು ವರ್ಕ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ GUI
ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ. ಫುಲ್ ಫಾರ್ಮ್ ಏನು? GUI ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಅ ಡಿಸೈನಿಂಗ್ ಪರ್ಪಸ್. ನಾವು ಕೆಲವೊಂದಿಷ್ಟು ವೆಬ್ಸೈಟ್ಸ್ ಎಲ್ಲ ಓಪನ್ ಮಾಡ್ತೀವಿ. ವೆಬ್ಸೈಟ್ಸ್ ಓಪನ್ ಮಾಡಿದ ತಕ್ಷಣ ನಮಗೇನು ಫ್ರಂಟ್ ಪೇಜ್ ಸಿಗುತ್ತಲ್ಲ ಅದನ್ನ ನಾವು ಹೋಮ್ ಪೇಜ್ ಅಂತ ಕರಿತೀವಿ. ಆ ಹೋಮ್ ಪೇಜ್ ಡಿಸೈನ್ ಮಾಡಬೇಕಾದ್ರೆ ದೇ ಆರ್ ಯೂಸಿಂಗ್ ದಿಸ್ GUI. ಅದರಲ್ಲಿ ಏನಿರುತ್ತೆ, ಕೆಲವೊಂದಿಷ್ಟು ಬಟನ್ಸ್ ಇರುತ್ತೆ, ಐಕಾನ್ಸ್ ಇರುತ್ತೆ. ಅದೆಲ್ಲ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನೋ ಒಂದು ಆಪ್ರೇಷನ್ ಪರ್ಫಾರ್ಮ್ ಆಗುತ್ತೆ. ಆ ಥರ ಎಲ್ಲ ಇರೋದು ಎಲ್ಲಿ ಬರುತ್ತೆ? ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಬರುತ್ತೆ. These are the types of a system software and those are the types of a application software.